ಜೈ ಶ್ರೀರಾಮ್. ಪುರ್ಸೊತ್ತಿಲ್ಲ, ಪುರ್ಸೊತ್ತಿಲ್ಲ, ಪುರ್ಸೊತ್ತಿಲ್ಲ. ಪುರ್ಸೊತ್ತಿಲ್ಲದಿದ್ದರೆ ನೀವು ಯಾಕೆ ಮದುವೆಯಾಗಿದ್ದೀರಿ? ಆ ಹೆಣ್ಣಿಗೆ ಚಿತ್ರಹಿಂಸೆ ಕೊಡ್ಲಿಕ್ಕಾ? ಪುರ್ಸೊತ್ತಿಲ್ಲ. ನನ್ನೊಂದು ಫೋನ್ ನಂಬರ್ ಬರೆದಿಟ್ಟುಕೊಳ್ಳಿ. 9880254627. ಹಾಗೆ ನನ್ನ ವಿಳಾಸ ಕೂಡ. ಶ್ರೀ ಚಂದ್ರಕಾಂತ ಯೋಗ ಗುರುಜಿ, ಜಪ್ಪು ಕೊಡುಪಾಡಿ ತೋಟ, ಮಂಗಳೂರು, ಮೂಕಾಂಬಿಕಾ ರಾಶಿ ಪ್ರಶ್ನೆ. ಪುರ್ಸೊತ್ತಿಲ್ಲ ಪುರ್ಸೊತ್ತಿಲ್ಲ ಅಂತ ಇದು ನಾನು ಹೇಳುವುದಲ್ಲ. ನನ್ನ ಹತ್ತಿರ ಪ್ರಶ್ನೆ ಕೇಳಲು ಬರ್ತಾರಲ್ಲ ಕೆಲವು ತಾಯಂದಿರು ಹೇಳುವಂಥದ್ದು, ನನ್ನ ಗಂಡನಿಗೆ ಪುರ್ಸೊತ್ತಿಲ್ಲ, ನನ್ನ ಗಂಡನಿಗೆ ಪುರ್ಸೊತ್ತಿಲ್ಲ. ನಾನು ಅವರು ಬರುವಾಗ ಅವರಲ್ಲಿ ಕೇಳ್ತೇನೆ, ನಿಮ್ಮ ಗಂಡನನ್ನು ಯಾಕೆ ಕರ್ಕೊಂಡು ಬರಲಿಲ್ಲ ಅಂತ. ಆವಾಗ ಹೇಳುವುದು ಅವರು ಹೀಗೆ, ಅವರಿಗೆ ಪುರ್ಸೊತ್ತಿಲ್ಲ, ನೀನೇ ಹೋಗು ಅಂತ ಹೇಳಿದ್ದಾರೆ. ಎಲ್ಲಿಗೆ ಹೋಗಬೇಕಾದ್ರೂ ಅವರಿಗೆ ಪುರ್ಸೊತ್ತಿಲ್ಲ. ಮದುವೆಗೆ ಹೋಗಬೇಕು ಬನ್ನಿ ಅಂತ ಹೇಳಿದರೆ ಪುರ್ಸೊತ್ತಿಲ್ಲ, ಡ್ರೈವರನ್ನು ಕೊಂಡೋಗು ಅಂತ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬನ್ನಿ ಅಂತ ಕೇಳಿದರೆ ಡ್ರೈವರ್ ಜೊತೆ ಹೋಗು ಅಂತ ಹೇಳ್ತಾರೆ. ತರಕಾರಿ ತರಬೇಕು ಬನ್ನಿ ಇವತ್ತು, ಇಲ್ಲ ಡ್ರೈವರ್ ಜೊತೆ ಹೋಗು ಅಂತ. ಕುಟುಂಬದವರ ಮನೆಗೆ ಹೋಗಬೇಕು ಬನ್ನಿ ಹೋಗುವ ಅಂತ ಹೇಳಿ ಡ್ರೈವರ್ ಜೊತೆ ಹೋಗು, ಇವರಿಗೆ ಪುರ್ಸೊತ್ತಿಲ್ಲ. ಅದಕ್ಕೆ ನಾನು ಅವರ ಹತ್ರ ಕೇಳ್ತೇನೆ ತಮಾಷೆಯಾಗಿ, ರಾತ್ರಿ ಮಲಗುವಾಗ ಡ್ರೈವರ್ ಜೊತೆಗೆ ಮಲಗ್ತೀರಾ ಅಂತ. ಇಲ್ಲ ಇಲ್ಲ, ಅದು ಕರೆಕ್ಟಾಗಿ ಅವರು ಇರ್ತಾರೆ, ಅದಕ್ಕೆ ಬೇರೆ ಜನ ಬರುವುದಿಲ್ಲ ಅಂತ. ನೋಡಿ ಪರಿಸ್ಥಿತಿ, ಎಲ್ಲ ಕೆಲಸಕ್ಕೂ ಡ್ರೈವರ್ ಇದ್ದಾರೆ, ರಾತ್ರಿ ಮಲಗಲಿಕ್ಕೆ ಮಾತ್ರ ಡ್ರೈವರ್ ಜೊತೆ ಮಲಗಿಸುವುದಿಲ್ಲ. ಯಾಕೆ ಅಂತ ಕೇಳಿದರೆ ಇದೊಂದು ಮರ್ಯಾದೆ ಪ್ರಶ್ನೆ ಕೂಡ. ನೋಡಿ, ಇವರಿಗೆಲ್ಲ ಏನಾಗಿದೆ ಅಂತ ನನಗೆ ಅರ್ಥ ಆಗುವುದಿಲ್ಲ. ಹೆಂಗಸರು, ಕೆಲವು ಗಂಡಸರು ಕೂಡ ಬಂದು ಹೆಂಗಸರನ್ನು ದೂರುವುದು, ಇಲ್ಲದಿದ್ದರೆ ಹೆಂಗಸರು ಬಂದು ಗಂಡಸನ ವಿಷಯವನ್ನು ಜ್ಯೋತಿಷಿಗಳ ಹತ್ತಿರ ಹೋಗಿ ಹೇಳುವುದು. ಅವನಿಗೆ ಒಳ್ಳೆಯದಾಗ್ತದೆ ಜ್ಯೋತಿಷಿಗೆ, ಏನು ಒಂದು ಬಕ್ರ ಸಿಕ್ಕಿದರು, ನನ್ನ ಗಂಡನಿಗೆ ಯಾರಾದರೂ ಮಾಟ ಮಂತ್ರ ಮಾಡಿದ್ದಾರೆ ನೋಡಿ ಸ್ವಾಮಿ, ಯಾಕೆ ಅವರು ನನ್ನ ಜೊತೆ ಹೀಗೆ ಮಾಡ್ತಾರೆ. ಕೆಲವರದು ಕೆಲವು ಗೊಂದಲ ಇದು ಜ್ಯೋತಿಷಿಗೆ, ಇಲ್ಲದ್ರೆ ಮಂತ್ರವಾದಿಗೆ, ಇಲ್ಲ ಪುರೋಹಿತರಿಗೆ ಇದು ಖುಷಿ ಆಗ್ತದೆ. ಹೌದು, ನಿಮ್ಮ ಗಂಡನಿಗೆ ಕೃತ್ರಿಮ ದೋಷ ಆಗಿದೆ, ಅದನ್ನು ಉಚ್ಚಾಟನೆ ಮಾಡಬೇಕು, ಅದಕ್ಕೆ ಇಷ್ಟು ಖರ್ಚುಂಟು ಅಂತ. ನೋಡಿ, ನಿಮ್ಮ ಮನೆಯ ಪರಿಸ್ಥಿತಿ ತಂದು ಅವನ ತಲೆಗೆ ಹಾಕ್ತೀರಿ, ಅವನು ಬದುಕಲು ಒಂದು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ನಿಮ್ಮಿಂದಲೇ ಈ ಸಮಾಜ ಈ ಥರ ಜ್ಯೋತಿಷಿಗಳಿಗೆ ಒಂದು ಬದುಕಲು ಅವಕಾಶ ಸಿಕ್ಕಿದೆ. ತಪ್ಪು ನಿಮ್ಮದೇ. ಸಣ್ಣ ಪುಟ್ಟ ವಿಷಯ, ನಿಮ್ಮ ಮನೆಯ ಸಮಸ್ಯೆ ಜ್ಯೋತಿಷಿಗಳಿಗೆ ಪುರೋಹಿತರಿಗೆ ಯಾಕೆ ಹೇಳುವುದು ಅಗತ್ಯ ಉಂಟಾ? ನಿಮ್ಮ ಮನೆಯಲ್ಲಿ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ನನ್ನ ಸೊಸೆ ನನಗೇನಾದರೂ ಮಾಡಿದ್ದಾರ, ನನ್ನ ಅತ್ತೆ ನನಗೇನಾದರೂ ಮಠ ಮಂತ್ರ ಮಾಡಿದ್ದಾರ, ಯಾರಾದರೂ ಅತ್ತೆ ಮಗನ ಹೆಂಡತಿಗೆ ಮಾಟ ಮಂತ್ರ ಮಾಡಿಸ್ತಾರ, ಕೃತ್ರಿಮ ದೋಷ ಮಾಡ್ತಾರ? ಎಂಥ ಮೂರ್ಖತನದಲ್ಲಿ ನಾವಿದ್ದೇವೆ. ಜ್ಯೋತಿಷಿಗಳು ಕೂಡ ಇದೇ ಸುಳ್ಳನ್ನು ಹೇಳಿ ಆ ಬಂದಂಥವರಿಗೆ ಧೈರ್ಯವನ್ನು ಹೇಳಿ ಅವರ ಗೊಂದಲವನ್ನು ಸರಿ ಮಾಡುವಂಥ ಕೆಲಸ ಮಾಡಬೇಕೇ ವಿನಃ ಅವರನ್ನು ಹೆದರಿಸುವುದಲ್ಲ. ಇದರಿಂದಲೇ ಎಲ್ಲ ಜ್ಯೋತಿಷಿಗಳಿಗೆ, ಮಂತ್ರವಾದಿಗಳಿಗೆ, ಪುರೋಹಿತರಿಗೆ ಕೆಟ್ಟ ಹೆಸರು ಬಂದದ್ದು. ಹಣ ಬೇಕು, ಹಣ ಬೇಕಾದರೆ ನೀವು ಸುಳ್ಳೇಕೆ ಹೇಳೋದು? ಅವರು ಬಂದ ಕೂಡಲೇ ಅವ್ರ ಹತ್ರ ಹೇಳಬೇಕು, ನಿಮಗೆ ಸತ್ಯ ಹೇಳಬೇಕು ಸುಳ್ಳು ಹೇಳಬೇಕು. ಸತ್ಯ ಹೇಳಿದರೆ ಇಷ್ಟು ಹಣ ಕೊಡಿ, ಸುಳ್ಳು ಹೇಳಿದರೆ 200 ರೂಪಾಯಿಗೆ ಸಾಕು, ಸರಿಯಾಗಿ ಸುಳ್ಳು ಹೇಳ್ಬೋದು. ಒಂದು ಜಾತಕ ಮಾಡಲಿಕ್ಕೆ ಹೋಗುವಾಗ ಕೂಡ 200 ರೂಪಾಯಿ ನಾವು ಇಡ್ತೇವೆ, 200 ರೂಪಾಯಿಗೆ ಒಂದು ಜಾತಕ ಮಾಡಿ ಕೊಡ್ತಾರೆ. ಅದರಲ್ಲಿ ಒಂದು 10 ಕಂಟಕ ಮಾಡಿ ಬರೀತಾರೆ, ಅದನ್ನು ನಾವು ನಂಬ್ತೇವೆ. ಆ ಕಂಟಕಕ್ಕೆ ಪರಿಹಾರ ಮಾಡಲಿಕ್ಕೆ ತುಂಬ ಹಣ ಬೇಕು, ಖರ್ಚಾಗ್ತದೆ. ಅದು ನನಗಿಲ್ಲದಿದ್ದರೆ ಬೇರೆಯವರಿಗೆ ಸಿಗ್ತದೆ, ಒಂದು 20,000 30,000. ಈ ಥರ ಸುಳ್ಳು ಹೇಳಿ ಬದುಕಿದರೆ
ಅದು ಆ ಜ್ಯೋತಿಷಿ ಇರ್ಬೋದು, ಪುರೋಹಿತ ಇರ್ಬೋದು. ಪುರೋಹಿತ ಅಂದರೆ ಏನು? ಪುರ ಅಂದರೆ ಊರು, ಹಿತ ಅಂದರೆ ಒಳ್ಳೆಯದು ಮಾಡುವವನಿಗೆ ಪುರೋಹಿತ ಅಂತ. ಈಗ ನಾವೆಲ್ಲ ಪುರೋಹಿತರಾಗಿ ಏನು ಮಾಡ್ತಿದ್ದೇವೆ? ಕೆಟ್ಟದ್ದನ್ನೇ ಮಾಡ್ತಿದ್ದೇವೆ ಜನರಿಗೆ. ಒಳ್ಳೆಯದಂತೂ ಆಗಲೇ ಇಲ್ಲ. ಅದಕ್ಕೆ ಜನರು ಕೂಡ ಸರಿಯಾದ ಜ್ಞಾನಿಗಳು, ಸರಿಯಾದ ಗುರುಗಳು ಇದುವರೆಗೆ ಇವರಿಗೆ ಸಿಕ್ಕಲಿಲ್ಲ. ಸುಳ್ಳು ಹೇಳುವವರು, ಮೋಸ ಮಾಡುವವರು, ವಂಚನೆ ಮಾಡುವವರು ಸಿಗ್ತಾರೆ. ಈಗ ನನಗೂ ಕೂಡ 40 ವರ್ಷದಿಂದ ದೊಡ್ಡ ಒಂದು ಕ್ಷೇತ್ರವನ್ನು ಕಟ್ಟಬಹುದು, ದೊಡ್ಡ ಒಂದು ದೇವಸ್ಥಾನ ಕೂಡ ನನಗೆ ಮಾಡಬಹುದಿತ್ತು. ಮೂಕಾಂಬಿಕಾ ಕ್ಷೇತ್ರಕ್ಕಿಂತ ದೊಡ್ಡ ದೇವಸ್ಥಾನ ಮಾಡಬಹುದು. ಯಾಕೆ? ಯಾರು ತಿನ್ನಲಿಕ್ಕೆ? ಕೋಟಿಗಟ್ಟಲೆ ಜನ ದಾನಿಗಳು ನಮಗೆ ದಾನ ಕೊಡುವವರಿದ್ದಾರೆ. ಅವರಿಂದ ದಾನವನ್ನು ಪಡೆದು ನಾನು ದೇವಸ್ಥಾನವನ್ನು ಕಟ್ಟಿ ಕೊನೆಗೆ ಯಾರೋ ಹೇಗೆಯೋ ಸುಳ್ಳು ಹೇಳಿ ಇನ್ನೊಬ್ಬರನ್ನು ದೋಚಿ ಹಾಳು ಮಾಡುವಂಥ ಪರಿಸ್ಥಿತಿ. ಅದಕ್ಕೆ ನಾನು ದೇವಸ್ಥಾನ ಕಟ್ಟಲು ಹೋಗಲಿಲ್ಲ. ತಾಯಿ ತಂದೆ ಮಾಡಿದಂಥ ಮನೆ ಇದೆ, ಅದೇ ನನ್ನ ದೇವಸ್ಥಾನ. ನನ್ನ ಹತ್ತಿರ ಬರುವವರಿಗೆ ನಾನು ಮಾರ್ಗದರ್ಶನವನ್ನು ಕೊಡ್ತೇನೆ, ಸತ್ಯವನ್ನು ಹೇಳ್ತೇನೆ. ಅದಕ್ಕೆ ಅವರು ಕೊಡುವಂಥ ಗುರುದಕ್ಷಿಣೆ ಸಾಕು, ಊಟಕ್ಕೆ ಸಾಕು, ಆರೋಗ್ಯವಾಗಿದ್ದೇನೆ. ಅದಕ್ಕೆ ನಾನು ನಿಮ್ಮ ಹತ್ರ ಪದೇ ಪದೇ ಹೇಳ್ತಿದ್ದೇನೆ, ನಾನು ಶ್ರೀಮಂತ. ಯಾಕೆ ಶ್ರೀಮಂತ? BP ಇಲ್ಲ, ಶುಗರ್ ಇಲ್ಲ, ಯಾವುದೂ ಇಲ್ಲ, ಹಲ್ಲು ಕರೆಕ್ಟ್ ಇದೆ ನೋಡಿ. ಆದ ಕಾರಣ ಇದೆಲ್ಲವನ್ನು ಪರಮಾತ್ಮ ಕೊಟ್ಟಿರುವಾಗ ನಾಲಿಗೆಗೆ ನಾವು ಸಂಸ್ಕಾರವನ್ನು ಕೊಡದೆ ಎದುರಿನಲ್ಲಿ ಕೂತವರಿಗೆ ಹೇಗೆ ಬೇಕಾದರೂ ಸುಳ್ಳು ಹೇಳಿ ಅವರ ಕಷ್ಟದ ಹಣವನ್ನು ನಾನು ತಿಂದರೆ ನನಗೆ BP, ಶುಗರು ಎಲ್ಲವೂ ಬರ್ತದೆ. ನೆಮ್ಮದಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ. ಅದಕ್ಕೆ ನಾನು, ನೀವು ಯಾರ್ದು ಭವಿಷ್ಯ ಹೇಳಲಿಕ್ಕೆ ಹೋಗಬೇಡಿ. ಅವರ ಭವಿಷ್ಯ ಅವರ ಕೈಯಲ್ಲಿ ಇದೆ. ಸೀತೆಯ ಮತ್ತು ರಾಮನ ಜಾತಕವನ್ನು ಯಾರು ನೋಡಿಲ್ಲ. ವಸಿಷ್ಠರಿಗೆ ನೋಡಬಹುದಿತ್ತು, ಆದರೆ ಅವರಲ್ಲಿ ಸರಿ ಮಾಡಲಿಕ್ಕೂ ಹೋಗಲಿಲ್ಲ. ಅಂದ ಮೇಲೆ ನೀವು ಹುಡುಗಿಯ ಜಾತಕವನ್ನು ನೋಡಿ ಮೇಲಿ ಮಾಡಲಿಕ್ಕೆ ಹೋಗ್ತಿರಲ್ಲ. ಏನು ಗೊತ್ತುಂಟು ನಿಮಗೆ? ಎಂಥದ್ದು ನೀವು ಸುಳ್ಳು ಹೇಳ್ತೀರಿ? ಯಾಕೆ ಸುಳ್ಳು ಹೇಳ್ತೀರಿ? ಅದಕ್ಕೆ ನಿಮ್ಮ ಮೇಲೆ ನನಗೆ ಬೇಜಾರು. ಗಂಡ ಹೆಂಡತಿಗೆ ಸುಳ್ಳು ಯಾಕೆ ಹೇಳ್ತೀರಿ? ಮಾಟ ಮಂತ್ರ ಮಾಡಿದ್ದಾರಂತೆ ಯಾಕೆ ಹೇಳ್ತೀರಿ? ಮೇಲಿ ಯಾಕೆ ನೀವು ಮಾಡ್ತೀರಿ? ಮೇಲಿ ಮಾಡಿದ ಮೇಲೆ ಅವರು ಯಾಕೆ ಜಗಳ ಮಾಡಬೇಕು? ಹಾಗೆಯೇ ಹುಡುಗಿ ಮತ್ತು ಹುಡುಗ ಅವನಿಗೆ ಇಷ್ಟ ಆದರೆ ಮದುವೆ ಮುಂದುವರಿಸಿ. ನೀವು ಮೇಲಿ ಮಾಡಲಿಕ್ಕೆ ಯಾಕೆ ಹೋಗ್ತೀರಿ? ಅದಕ್ಕೆ ಉದಾಹರಣೆಗೆ ನಾನು ರಾಮನ ಜಾತಕವನ್ನು ಹೇಳಿದೆ, ಸೀತಾಮಾತೆಯ ಜಾತಕವನ್ನು ಹೇಳಿದೆ. ವಸಿಷ್ಠರು ಅದನ್ನು ಯಾವುದೇ ತಿದ್ದುಪಡಿ ಮಾಡಲಿಕ್ಕೆ ಹೋಗಲಿಲ್ಲ. ಅಂದ ಮೇಲೆ ನೀವು ಅರ್ಧಂಬರ್ಧ ಕಲಿತು ಜನರನ್ನು ದಿಕ್ಕು ಯಾಕೆ ತಪ್ಪಿಸ್ತೀರಿ? ಗೊಂದಲ ಯಾಕೆ ಸೃಷ್ಟಿ ಮಾಡ್ತೀರಿ? ಹುಲಿ ಹಿಂಡುವ ಕೆಲಸವನ್ನು ಯಾಕೆ ಮಾಡ್ತೀರಿ? ಅತ್ತೆ ಮಾಟ ಮಾಡಿದ್ದಾರೆ, ಸೊಸೆ ಮಾಟ ಮಾಡಿದ್ದಾರೆ. ಅವರಿಗೆ ಬುದ್ಧಿ ಇಲ್ಲದಿದ್ದರೆ ನಾವು ಜ್ಞಾನವಂತರಾದ ನಾವು ಮನೆ ಹಾಳು ಮಾಡುವ ಕೆಲಸವನ್ನು ಮಾಡಬಾರದು. ಎಲ್ಲೂ ಕೂಡ ನೀವು ಮಾಡಬೇಕಾದಂಥ ಜ್ಯೋತಿಷರು, ಪುರೋಹಿತರು ಕೇವಲ ಒಬ್ಬ ಹೆಂಡತಿ ಬಂದರೆ ಗಂಡನನ್ನು ಕರ್ಕೊಂಡು ಬನ್ನಿ ಅಂತ ಹೇಳಬೇಕು. ಒಬ್ಬರಿಗೆ ನೀವು ಸುಳ್ಳು ಹೇಳಿ ಮನೆ ಹಾಳು ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಅದು ನಿಮಗೆ ಮಾತ್ರ ದೋಷ ಅಲ್ಲ, ನಿಮ್ಮ 7 ಜನ್ಮದ ತಲೆಮಾರಿಗೆ ಆ ದೋಷ ತಟ್ಟುತ್ತದೆ. ನಮ್ಮ ನಾಲಿಗೆಯಲ್ಲಿ, ದೇವರ ನಾಮ ಜಪಿಸುವವರ ನಾಲಿಗೆಯಲ್ಲಿ ಸುಳ್ಳು ನಾವು ಹೇಳಬಾರ್ದು. ನಮಗೆ ನಾಲಿಗೆ ಕೊಟ್ಟದ್ದು ಪರಮಾತ್ಮ. ಆ ನಾಲಿಗೆಯಲ್ಲಿ ಬರುವಂಥ ಒಂದೊಂದು ಮಾತು ಕೂಡ ಮುಂದೆ ಕೂತವರಿಗೆ ಸರಿ ಅಂತ ಅನಿಸಬೇಕು, ಮನಸ್ಸಿಗೆ ಮುಟ್ಟಬೇಕು. ಧೈರ್ಯವಾಗಿ ಎಲ್ಲವೂ ಕೂಡ ಅವರಿಗೆ ಗೊಂದಲ ಇಲ್ಲದ ರೀತಿಯಲ್ಲಿ ಶಿಸ್ತನ್ನು ನಾವು ಹೇಳಿಕೊಡಬೇಕು.
ಜ್ಯೋತಿಷ್ಯ ಶಾಸ್ತ್ರದ ಮೂಲ ಅರ್ಥ ಅವರು ತಪ್ಪು ಮಾಡಿದ್ದನ್ನು ತಿದ್ದಿ ಸರಿ ಮಾಡುವುದೇ ಜ್ಯೋತಿಷ್ಯ ಶಾಸ್ತ್ರ. ಗುರುಬಲ ನಾಳೆ ಬರ್ತದೆ, ಇವತ್ತು ಬರ್ತದೆ, ಎಲ್ಲಿ ಬಂದಿದ್ದಾನೆ, ಯಾವಾಗ ಬರ್ತಾನೆ ಗುರು? ಕೈ ಕಾಲು ರಟ್ಟೆ ಗಟ್ಟಿ ಇರುವವರೆಗೆ ಯಾರು ದುಡಿತಾನ ಅದೇ ಅವನ ಗುರುಬಲ. ಸುಳ್ಳು ಹೇಳಿ ನಾಳೆ ಬರ್ತದೆ, ಬರುವ ವಾರ ಬರ್ತದೆ, ಬರುವ ವರ್ಷ ಬರ್ತದೆ ಅಂತೇಳಿ ಯಾಕೆ ನೀವು ಕಾಯಿಸ್ತೀರಿ? ಸುಳ್ಳು ಹೇಳುವುದನ್ನು ನಿಲ್ಲಿಸಿಬಿಡಿ. ಜನರಿಗೆ ಹೆದರಿಸುವಂಥದ್ದನ್ನು ನಿಲ್ಲಿಸಿಬಿಡಿ. ನೀವು ಕೇಳಿದಷ್ಟು ದುಡ್ಡು ಅವರು ಕೊಡ್ತಾರೆ. ಸುಳ್ಳು ಹೇಳಿ ದೋಚಲಿಕ್ಕೆ ಹೋಗಬೇಡಿ. ದೇವರು ಮೆಚ್ಚುವುದಿಲ್ಲ ಇದನ್ನೆಲ್ಲ. ನಿಮ್ಮ ಒಳಗಡೆ ಆತ್ಮ ಅಂತ ಒಂದಿದೆ, ಅದು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಒಂದಲ್ಲ ಒಂದು ದಿವಸ ನಿಮಗೆ ಅದು ಕಲಿಸ್ತದೆ ಪಾಠ. ನನಗೂ ಕೂಡ ಹಾಗೇನೆ. ನಮ್ಮ ಸಾವು ನಮ್ಮ ನೆತ್ತಿಯ ಮೇಲೇ ನಗ್ತಾ ಇದೆ. ಯಮಧರ್ಮರಾಯ ಯಾವಾಗ ಬರ್ತೀಯ ಅಂತ ಕೇಳ್ತಾನೇ ಇರ್ತಾನೆ. ಅದಕ್ಕೆ ನಾನು ಕೂಡ ಹೇಳ್ತೀನಿ ನಾನು ರೆಡಿ ಅಂತ. ಅವನು ಇವತ್ತು ಬೇಡ ನಾಳೆ ನೋಡುವ ಅಂತ ಹೋಗ್ತಾ ಇರ್ತಾನೆ. ಅದಕ್ಕೋಸ್ಕರ ನಮ್ಮ ಸಾವು ನಮ್ಮ ತಲೆಯ ಮೇಲೆ ಇರುವಾಗ ನಾವು ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಬದುಕುವಂಥ ಅವಶ್ಯಕತೆ ಇಲ್ಲ. ಜೈ ಶ್ರೀರಾಮ್.